ಶಾಲೆಗಳನ್ನ, ಸರ್ಕಾರಿ ಶಾಲೆಯನ್ನ ದತ್ತು ಪಡೆದುಕೊಂಡಿದ್ದೀರಿ, ನಿಮ್ಮ ತಂದೆ ಹೆಸರಲ್ಲೇ ಇದೆ ಅಂತ ಕೇಳ್ಪಟ್ವಿ ಸರ್. ಏನದು, ಯಾಕೆ ಸರ್ಕಾರಿ ಶಾಲೆನ ದತ್ತು ಪಡ್ಕೊಳ್ಬೇಕು ಅಂತ ಅನಿಸ್ತು, ಯಾವಾಗ ಆ ದತ್ತನ್ನ ತಗೊಂಡ್ರಿ? ನಾವು ಆಸ್ಪತ್ರೆ ಶುರು ಮಾಡುವ ವರ್ಷನೇ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ತಗೊಂಡ್ವಿ. ಅಂದ್ರೆ 2021ರಲ್ಲಿ ಸುಗಂಧಪಾಳ್ಯ ಶಾಲೆ ಅಂತೇಳಿ, ಕಸ್ಬಾ ಹೋಬಳಿ ಸುಗಂಧಪಾಳ್ಯ ಶಾಲೆ ಅಂತೇಳಿ. ಅದು ನಮ್ಮ ತಂದೆಯವರು ಸುಮಾರು 60 ವರ್ಷಗಳ ಹಿಂದೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಓದಂತ ಶಾಲೆ ಅದು. ಅವ್ರ ನೆನಪಲ್ಲಿ ತಗೊಂಡು ಅಭಿವೃದ್ಧಿ ಮಾಡೋಣ ಅಂತ ಮಾಡಿದ್ವಿ. ಸ್ಥಳೀಯ ಶಾಸಕರು ನಮ್ಮ ಎಸ್ ಆರ್ ಶ್ರೀನಿವಾಸ್ ಅವರು ತುಂಬಾ ಸಹಾಯ ಮಾಡಿದ್ರು. ಮತ್ತೆ ಅಲ್ಲಿ ಅಧಿಕಾರಿಗಳಿರ್ಬೋದು, ಮತ್ತೆ ಅಲ್ಲಿ ಶಾಲಾ ಶಿಕ್ಷಕರಿರ್ಬೋದು, ಮತ್ತೆ STMC ಸದಸ್ಯರು ಮತ್ತೆ ಗ್ರಾಮಸ್ಥರು ಬಹಳಷ್ಟು ಸಹಾಯ ಮಾಡಿದ್ರು. ನಾವು ಶಾಲೆಯನ್ನ ದತ್ತು ತಗೋಬೇಕಾದ್ರೆ ಸುಮಾರು ಒಂದು 67-70 ಮಕ್ಕಳಿದ್ರು. ಆದ್ರೆ 1 to 8 ಅಲ್ಲಿ LKG UKG ಇರಲಿಲ್ಲ, ಮತ್ತೆ ಆಂಗ್ಲ ಮಾಧ್ಯಮ ಇರಲಿಲ್ಲ. ಆಮೇಲೆ ಪ್ರತಿ ವರ್ಷ ಅಡ್ಮಿಷನ್ ಆಲ್ಮೋಸ್ಟ್ ಬೆರಳೆಣಿಕೆ 2-3 ಇಷ್ಟೇ ಆಗ್ತಾ ಇತ್ತು ನಾವು ತಗೊಂಡ್ಬೇಕಾದ್ರೆ. ಸೊ ನಾವು ತಗೊಂಡಾಗ ಮೊದಲನೇದು ವೆರಿ ಸಿಂಪಲ್, ಸಮಸ್ಯೆಯ ಮೂಲವನ್ನ ಹುಡುಕ್ತಾ ಹೋದ್ವಿ ನಾವು. ಸಮಸ್ಯೆ ಮೂಲ ಹುಡುಕ್ತಾ ಹೋದಾಗ ನೀವೇ ಯೋಚನೆ ಮಾಡಿ, ನಮ್ಮ ಸರ್ಕಾರದ ನಿಯಮದ ಪ್ರಕಾರ 6 ವರ್ಷದವರೆಗೂ 1ನೇ ಕ್ಲಾಸ್ವರೆಗೂ ಸೇರಿಸ್ಕೊಳ್ಳಲ್ಲ. ಗ್ರಾಮೀಣ ಭಾಗದಲ್ಲಿ 6 ವರ್ಷದವರೆಗೂ 1ನೇ ಕ್ಲಾಸಿಗೆ ಸೇರಿಸೋದ್ರ ಬದಲು ಅವ್ರೇನು ಮಾಡ್ತಾರೆ, ಕಾನ್ವೆಂಟಿಗೆ ಸೇರಿಸ್ಬೇಕು, ಇಲ್ಲ ಅಂಗನವಾಡಿಗೆ ಸೇರಿಸ್ಬೇಕು. ಹೌದು. ಕಾನ್ವೆಂಟಲ್ಲಿ M1 M2 M3 ಅಂತ ಹೇಳಿ ಮಕ್ಕಳು ಚೆನ್ನಾಗಿ ಓದಿ ಫೌಂಡೇಶನ್ ಚೆನ್ನಾಗಿ ಹಾಕ್ಕೊಂಡು 1ನೇ ಕ್ಲಾಸ್ಗೆ ಹೋದಾಗ ಭಾಷೆ ಮತ್ತೆ ಗ್ರಾಮರ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಂತಾರೆ. ಅಂಗನವಾಡಿಗೆ ನಾವು ಎಲ್ಲ ಅಂಗನವಾಡಿಲಿ ಓದಿರೋದು, ಅಲ್ಲಿ ಇನ್ಫಾರ್ಮಲ್ ಟೀಚಿಂಗ್, ಮಗ್ಗೆ ಹೇಳ್ಕೊಡ್ತಾರೆ, ಕಾಗುಣಿತ ಹೇಳ್ಕೊಡ್ತಾರೆ, ಪದ್ಯಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಫಾರ್ಮಲ್ ಎಜುಕೇಶನ್ ತರ ಬರಲ್ಲ ಅವ್ರಿಗೆ. ಸೊ ಹಂಗಾಗಿ ಯಾರು ಮಕ್ಕಳು ಇವತ್ತು 6 ವರ್ಷದವರೆಗೂ ಕಾಯಲ್ಲ. ಸಾಲ ಆಗ್ಲಿ ನಮ್ಮ ಮಕ್ಕಳು ಕಾನ್ವೆಂಟ್ಗೆ ಹೋಗಿ ಕಲೀಲಿ ಅನ್ನೋ ಇರುತ್ತೆ. ತೀರಾ ಏನು ಕಷ್ಟ ಇರೋರು ಮಾತ್ರ 6 ವರ್ಷದವರೆಗೂ ಕಾಯ್ದ್ಬಿಟ್ಟು 1ನೇ ಕ್ಲಾಸಿಗೆ ಸೇರಿಸ್ತಾರೆ. ಆ ಗ್ಯಾಪ್ನ ನಾವು ಫಿಲ್ ಮಾಡಬೇಕು. ಸರ್ಕಾರಿ ಶಾಲೆಯಲ್ಲೇ LKG UKGನ ತರಬೇಕು. LKG UKG ತಂದಾಗ ಒಂದು ಸಮಾಜದ ಮೇಲಿರೋ ಬರ್ಡನ್, ಹಳ್ಳಿ ರೈತರ ಮೇಲಿರೋ ಬರ್ಡನ್, ಡೊನೇಷನ್ ಕ್ಯಾಪಿಟೇಷನ್ ಎಲ್ಲ ಕೂಡ ತಪ್ಪುತ್ತೆ. ಅವ್ರಿಗೊಂದು ಫ್ರೀ ಎಜುಕೇಶನ್ ಕೊಡ್ಬೋದು. ಅವಾಗ ಏನಾಗುತ್ತೆ, ಅವರು ಕೂಡ LKG UKGನ ಒಂದು ಒಳ್ಳೆ ಮಾಧ್ಯಮದಲ್ಲಿ ಶಿಕ್ಷಣ ಮಾಧ್ಯಮ ಓದ್ಕೊಂಡು 1ನೇ ಕ್ಲಾಸಿಗೆ ಬಂದಾಗ ಅವಾಗ ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಆಗುತ್ತೆ. ಅದೇ ಸರ್ಕಾರಿ ಶಾಲೆಯಲ್ಲಿ LKG UKG ಇರೋದ್ರಿಂದ 1ನೇ ಕ್ಲಾಸ್ ಅಡ್ಮಿಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡಿದ್ವಿ. ಅದು 70 ಮಕ್ಕಳಿಂದ ಶುರುವಾಗಿದ್ದು ಇವತ್ತು 223 ಮಕ್ಕಳಿದ್ದಾರೆ. ಸೊ ಹಂಗಾಗಿ ಆ LKG UKGಗೆ ಒಂದು 4 ಜನ ಶಿಕ್ಷಕರನ್ನ ನಮ್ಮ ಆಸ್ಪತ್ರೆ ಪರವಾಗಿ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಸೇರುವಂತ ಮಕ್ಕಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ. ಪ್ರತಿಯೊಂದು ಬ್ಯಾಗು, ಬುಕ್ಕು, ಮತ್ತೆ ಏನು ಅವ್ರ ಬಟ್ಟೆ, ಯೂನಿಫಾರ್ಮು, ಪ್ರತಿಯೊಂದು ಏನು ಇಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಸರ್ಕಾರ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಇಂಪ್ರೂವ್ಮೆಂಟ್ ಆದಂಗೆ ಅಡ್ಮಿಷನ್ಸ್ ಎಲ್ಲ ಜಾಸ್ತಿ ಆದಂಗೆ ಸರ್ಕಾರ ಕೂಡ ಈಗ ಅಡಿಷನಲ್ ರೂಮ್ಸ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದೆ. ಎಲ್ಲಿವರೆಗೂ ಇದೆ ಸರ್ ಈ ತರಗತಿ? 1 to 7 8 ವರೆಗೂ ಇದೆ ಸರ್. ಈಗ 9th to 10th ಪರ್ಮಿಷನ್ ಹಾಕಿದೀವಿ. ಸೊ ಹಂಗಾಗಿ ಸ್ಕೂಲ್ ಇನ್ನೇನು ಮುಚ್ಚೋಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಈಗ ಒಂದು ಮಾಡೆಲ್ ಸ್ಕೂಲ್ ಆಗಿ ಅದು ಬೆಳೀತಾ ಇದೆ. ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹೌದೌದು. ಇದಕ್ಕೆ ನಮ್ಮೆಲ್ಲ ಸ್ಟಾಫ್ದು ಕಾಂಟ್ರಿಬ್ಯೂಷನ್ ಇದೆ, ನಂದೊಬ್ಬಂದು ಅಂತ ಹೇಳಲ್ಲ. ಆ ಶಾಲೆ ನಮ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ಮಾಡಿದಾಗ ಅದು ಚೆನ್ನಾಗಿ ಡೆವಲಪ್ ಆಗಿದೆ. ಆ ಇಡೀ ಕ್ಲಸ್ಟರ್ ಅಥವಾ ಇಡೀ ತಾಲೂಕಿನಲ್ಲಿ ಆ ಶಾಲೆ ತುಂಬಾ ಚೆನ್ನಾಗಿ ನಡೀತಿದೆ. ಇತ್ತೀಚೆಗೆ ಡೆಲ್ಲಿಯಿಂದ ಒಬ್ರು IAS ಆಫೀಸರ್ ಕೂಡ ಬಂದಿದ್ರು ಆ ಶಾಲೆಯ ಪ್ರಗತಿಯನ್ನ ಪರಿಶೀಲಿಸೋದಿಕ್ಕೆ. ಯಾವಾಗ ಕಮ್ಯುನಿಟಿ ಇನ್ವಾಲ್ವ್ ಆಗುತ್ತೆ ಈ ತರ ಅಂದ್ರೆ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ, ಅದು ರಿಯಲ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಶಾಲೆನೇ ಒಂದು ಉದಾಹರಣೆ. ಅವ್ರು ಅದನ್ನ ನೋಡ್ಕೊಂಡೋಗಿ ಬಹಳ ಖುಷಿ ಪಟ್ರು. ಈ ರೀತಿ ಬೇರೆ ಕಡೆನೂ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಣ್ಣ ವರ್ಕ್ ನ ಅಪ್ರಿಶಿಯೇಟ್ ಮಾಡೋದ್ರು. ಬಹಳ ಖುಷಿ ಆಯ್ತು. ಸರ್, ಈಗ ನೀವು ದತ್ತು ತಗೊಂಡಿದ್ದೀರಿ. ಈಗ ಸರ್ಕಾರ ನಿಮ್ಮ ಆ ಶಾಲೆಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅಂತ? ಸರ್ಕಾರದಲ್ಲಿ ರೆಗ್ಯುಲರ್ 4 ಟೀಚರ್ಸ್, ಅವರು 4 ಜನ ಟೀಚರ್ಸ್ಗೆ ಅನುದಾನವಾಗಿ ಬರ್ತಾ ಇದ್ದಾರೆ. 4 ಟೀಚರ್ಸ್ ನಮ್ಮ ಕಡೆಯಿಂದ 4 ಟೀಚರ್ಸ್ ಕೊಟ್ಟಿದ್ವಿ. ಸೊ ಒಂದು ಸಬ್ಜೆಕ್ಟ್ ಟೀಚರ್ಸ್ ತರ ಎಲ್ಲಾ ಭಾಷೆಯ ಸಬ್ಜೆಕ್ಟ್ ಟೀಚರ್ಸ್ ಸಿಕ್ತಂಗೆ ಆಗ್ತಿದೆ. ಇಲ್ಲಾಂದ್ರೆ ಅದೇ ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ನಾವು ಏನು ದತ್ತು ತಗೊಂಡು ಏನು ಮಾಡಿಲ್ಲ ಅನ್ಕೊಳ್ಳಿ. 1 to 5th ಒಂದು 10-12 ಮಕ್ಕಳು ಉಳ್ಕೊಳ್ಳೋರು. 10-12 ಮಕ್ಕಳಿಗೆ ಒಬ್ಬರೇ ಟೀಚರ್ ಉಳ್ಕೊಳ್ಳೋರು. ಕನ್ನಡನೂ ಅವ್ರು ಹೇಳ್ಕೊಡ್ಬೇಕು, ಮ್ಯಾಥ್ಸು ಅವ್ರು ಹೇಳ್ಕೊಡ್ಬೇಕು, ಹಿಂದಿನೂ ಅವ್ರು ಹೇಳ್ಕೊಡ್ಬೇಕು. ಈಗ ಅದೇ ಪ್ರೈವೇಟ್ ಶಾಲೆಯಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ, ಕ್ಲಾಸ್ ಟೀಚರ್ಸ್ ಇರ್ತಾರೆ. ಅಲ್ಲಿ ಹೋಗಿ ಓದಿ ಸಬ್ಜೆಕ್ಟ್ ವೈಸ್ ಚೆನ್ನಾಗಿ ಕಲ್ತ್ಕೊಂಡು ಅವ್ರು ಮುಂದೆ ಏನಾದ್ರು ಮಾಡ್ಬೋದು. ಈ ರೀತಿ ನಾವು ಗೊಂದಲಗಳನ್ನ ಮಾಡಿದ್ರೆ, ಒಬ್ಬರೇ ಎಲ್ಲಾದ್ರೂ ಹೇಳ್ಕೊಟ್ರೆ ಆ ಮಕ್ಳು ಇನ್ನೇನ್ ಕಲಿತಾರೆ? 1 ರಿಂದ 5
ಕ್ಲಾಸ್ನಲ್ಲಿ 12 ಮಕ್ಕಳಿದ್ರೆ ಒಂದೇ ರೂಮಲ್ಲಿ ಕೂರಿಸ್ಕೊಂಡು ಎಲ್ಲರಿಗೂ ಒಟ್ಟಿಗೆ ಹೇಳ್ಕೊಡ್ತಾರೆ. ಹೌದು, ನಿಜ ಸರ್, ಹೌದು. ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ನಮ್ಮ ಸರ್ಕಾರ ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು. ಅಟ್ಲೀಸ್ಟ್ ಕ್ಲಸ್ಟರ್ ಲೆವೆಲಲ್ಲಾದರೂ LKG UKG ಮತ್ತು ಮೊದಲನೇ ಕ್ಲಾಸ್ಗೆ ಆಂಗ್ಲ ಮಾಧ್ಯಮವನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು. ಆಲ್ರೆಡಿ ಗಮನ ಹರಿಸ್ತಾ ಇದೆ. ಈ ರೀತಿ ಪ್ರಾಕ್ಟಿಕಲ್ ಆಗಿ ಸುಮಾರು ಕಡೆ ಯಶಸ್ವಿ ಪಡೆದಿದ್ದೀವಿ. ನಮ್ಮದೇ ಥರದವರು ತುಂಬ ಜನ ಈ ಥರ ಮಾಡಿ ಆ ಜಿಲ್ಲೆಗಳಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ.